ಫ್ರಮ್ ಗಣೇಶ್ರೀ ಆ್ಯಂಡ್ ಲಾಸ್ಟ್ ಆಫ್ ಲವ್ ಫ್ರಮ್ ಟ್ರಿಬಲ್ ಚಾಮ್. ಸೊ ಇವತ್ತು ಏನಪ್ಪ ನಾನು ಒಬ್ಬಳೇ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ. ಆ್ಯಂಡ್ ಇದು ಯಾವುದೇ ಒಂದು ಸ್ಟಡಿ ಬ್ಲಾಗ್ ಅಲ್ಲ, ಬಟ್ ಸ್ಟಡಿಗಳ ಆಯುಧದ ವ್ಲಾಗ್. ಲೈಕ್ ಇದು ಒಂದು ಕಂಟೆಂಟ್ ಅಂತ ನಾನು ಮಾಡ್ತಿಲ್ಲ, ನನ್ನ ನಾರ್ಮಲ್ ಕೆಲಸದಲ್ಲೇ ಒಂದು ಕಂಟೆಂಟ್ನ ಹುಡ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ನಮ್ಮ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಎಲ್ಲರಿಗೂ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಕೊನೆ ತನಕ ನೋಡಿ, ಹಾಗೆ ನಾನು ಹೇಗೆ ನನ್ನ ಬುಕ್ಸ್ನ ಅರೇಂಜ್ ಮಾಡ್ತೀನಿ ಅಂತ ನೀವು ನೋಡಿ. ಮೊದಲನೇದಾಗಿ ನನ್ನ ಬುಕ್ಸ್ಗಳು ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತೀನಿ. ಇಲ್ಲಿ ಒಂದು ಕಬೋರ್ಡ್ ಇದೆ, ಆ್ಯಂಡ್ ಇದೇ ಥರ ಅಲ್ಲೂ ಒಂದಿದೆ, ಆ್ಯಂಡ್ ಅಲ್ಲೊಂದಿದೆ, ಆ್ಯಂಡ್ ಬ್ಯಾಗಲ್ಲಿ ಸ್ವಲ್ಪ ಇದೆ, ಆ್ಯಂಡ್ ಸ್ವಲ್ಪ ಬುಕ್ಸು ನಾನು ಸ್ಕೂಲಲ್ಲೇ ಇಟ್ಟಿದ್ನಲ್ವ. ಸೊ ಇವತ್ತು ರಜಾ ಬಂತು, ಎಲ್ಲ ಬುಕ್ಸ್ನ ತೊಗೊಂಬಂದಿದ್ದೀನಿ. ಸೊ ಅದನ್ನು ಎಲ್ಲ ಹೇಗೆ ಅರೇಂಜ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಕೀಪ್ ವಾಚಿಂಗ್. ದಿಸ್ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ಆಲ್ ಅಬೌಟ್ ಮೈ ಬುಕ್ಸ್ ಆ್ಯಂಡ್ ಹೇಗೆ ಅರೇಂಜ್ ಮಾಡ್ಕೋತೀನಿ ಅನ್ನೋದು ಮಾತ್ರ. ಸೊ ಬನ್ನಿ ಪಟಾಪಟ್ ಅಂತ ಫುಲ್ಲು ಹೇಗೆ ಅರೇಂಜ್ ಮಾಡ್ತೀನಿ ಅಂತ ನೋಡ್ಕೊಬರೋಣ. ಸೊ ಎಲ್ಲ ಸ್ಟೂಡೆಂಟ್ಸ್ ಥರನೇ ನಾನು ಕೂಡ ಬುಕ್ಸ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಲೈಕ್ ನಾರ್ಮಲಾಗಿ ಸ್ಟಾರ್ಟಿಂಗಲ್ಲೋ ಅಥವಾ ಟೈಮ್ ಸಿಕ್ಕಿದಾಗೋ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ನೀಟಾಗಿ ಅದನ್ನು ಕ್ಯಾಟಗರಿ ಮೇಲೆ ನೀಟಾಗಿ ಜೋಡಿಸಿರ್ತಾರೆ. ಬಟ್ ಆಮೇಲೆ ಈ ಬುಕ್ ಬೇಕು ಆ ಬುಕ್ ಬೇಕು ಅಂತ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಸೇಮ್ ವೇ ಆ ಥರನೂ ಮಾಡಿದ್ದೀನಿ ನಾನು ಕೂಡ. ಸೊ ಈ ಕಬೋರ್ಡಲ್ಲಿ ಜಾಸ್ತಿ ಫೋಲ್ಡರ್ಸ್ ಇದೆ ರಾದರ್ ದೆನ್ ಬುಕ್ಸ್. ಸೊ ಆ ಫೋಲ್ಡರ್ಸು ಕೂಡ ನಾನು ಒಂದು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಈಗ ಬರೀ ಬುಕ್ಸ್ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ಈ ರ್ಯಾಕಲ್ಲಿ ಇರುವಂಥದ್ದು ಎಂಟರ್ಟೈನ್ಮೆಂಟ್, ಮೆಮೊರಿ ಆ ಥರ ಬುಕ್ಸು. ಲೈಕ್ ಈ ಥರ ಕ್ರಾಸ್ ಪಜಲ್ಸು, ಮತ್ತು ಡಿಕ್ಷ್ನರಿ, ವರ್ಡ್ ಸರ್ಚ್, ಆಮೇಲೆ ಸ್ವಲ್ಪ ಕೆಲವೊಂದು ರಫ್ ನೋಟ್ಸ್ ಆ್ಯಂಡ್ ಮೆಮೊರಿಗಾಗಿ ಕೆಲವೊಂದು ಬುಕ್ಸ್ಗಳು. ಸೊ ಎಲ್ಲ ಈ ರ್ಯಾಕಲ್ಲಿದೆ. ಸೊ ಇದು ನಂತರ ಇದು ಸ್ವಲ್ಪ ರಫ್ ನೋಟ್ಸ್, ಚಿಕ್ಕ ಚಿಕ್ಕ ಸೈಜ್ ಬುಕ್ಕು. ಆಲ್ರೆಡಿ ಐ ಹ್ಯಾವ್ ಯೂಸ್ಡ್ ಒನ್, ಬಟ್ ಇನ್ನೂ ತುಂಬ ಜಾಗ ಇದೆ. ಆ್ಯಂಡ್ ಇದು ಹ್ಯಾಂಡಿ, ಬಟ್ ಜಾಸ್ತಿ ಲೈಕ್ ಯೂಸ್ ಆಗುತ್ತೆ. ಸೊ ಚಂದನ ಕೂಡ ಒಂದು ಯೂಸ್ ಮಾಡಿದ್ದಾಳೆ. ಸೊ ಇಬ್ಬರು ಒಂದೊಂದು ಯೂಸ್ ಮಾಡಿದ್ದೀವಿ. ಇನ್ನು 4 ಬಾಕಿಗಳಿವೆ. ಸೊ ಇದನ್ನು ಕೂಡ ಈ ಕಬೋರ್ಡಲ್ಲೇ ಇರುತ್ತೆ. ಆ್ಯಂಡ್ ಈ ಥರ ಬುಕ್ಸು ಫ್ರಂಟ್ ಪೇಜ್ ಇಟ್ಸ್ ಫುಲ್ ಆಫ್ ಥಾಟ್ ಅಂತ ಹೇಳ್ಬೋದು. ಬಿಲೀವ್ ಇನ್ ಯೋರ್ ಸೆಲ್ಫ್ ಮತ್ತು ಬಿ ಪ್ರೌಡ್ ಆಫ್ ಹೂ ಯು ಆರ್. ಸೊ ಇದು ಹೊಸ ಬುಕ್ಕು, ಇದು ಸ್ಟಾರ್ಟ್ ಮಾಡಿಲ್ಲ. ಸೊ ಇದು ಕೂಡ ಇಲ್ಲೇ ಇರುತ್ತೆ. ಆ್ಯಂಡ್ ಚಂದನ ಆಲ್ರೆಡಿ ಒಂದು ಯೂಸ್ ಮಾಡಿ ಅದ್ರ ಸ್ಥಿತಿ ಹೇಗಾಗಿದೆ ಗೊತ್ತಿಲ್ಲ. ಐ ಥಿಂಕ್ ಇಟ್ಸ್ ಸಮ್ವೇರ್ ಇನ್ ದಿಸ್ ಕಬೋರ್ಡ್. ಆ್ಯಂಡ್ ಇದು ಬಿಲೀವ್ ಇನ್ ಯೋರ್ ಡ್ರೀಮ್ಸ್, ಇದು ನಾನು ತೊಗೊಂಡೆ. ಸ್ವಲ್ಪ ಲೈಕ್ ಐ ಯೂಸ್ ಫಾರ್ ಸ್ಟಡಿ. ಲೇಟರ್ ಐ ಹ್ಯಾವ್ ಕನ್ವರ್ಟೆಡ್ ಇನ್ ಟು ಮೈ ರಿಲಿಕ್ಸ್ ಬರೆಯೋದೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಬರೀ 2-3 ಸಾಂಗ್ ಬರೆದಿದ್ದೀನಿ. ಮಿಕ್ಕಿದೆಲ್ಲ ಬರಿಬೇಕು. ಮೈ ಪ್ಲೇಲಿಸ್ಟ್ ಬುಕ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾನು ಇದನ್ನು ಇಟ್ಕೊಂಡಿದ್ದೀನಿ. ಸೊ ಇದು ಇಲ್ಲಿದೆ. ಆ್ಯಂಡ್ ಇದು ಚಂದನ ಬರ್ಡೇ ಗಿಫ್ಟಿಗೆ ನಮ್ಮ ಅತ್ತೆ ಕೊಟ್ಟಿರುವಂಥ ಚಂದನ ಬರ್ಡೇಗೆ ನಮ್ಮ ಅತ್ತೆ ಕೊಟ್ಟಿರುವಂಥ ಗಿಫ್ಟು. ಟುಡೇ ಇಸ್ ಯುವರ್ ಆಪರ್ಚುನಿಟಿ ಟು ಬಿಲ್ಡ್ ಟುಮಾರೋ ಯು ವಾಂಟ್ ಅನ್ನೋ ಒಂದು ಡೈರಿ. ಇವಳು ಆ್ಯಕ್ಚುಲಿ ಶಿ ಹ್ಯಾಸ್ ಯೂಸ್ ಇನ್ ಟು ರಫ್. ನಿಮ್ಗೆ ಗೊತ್ತಲ್ವಾ, ಅವರೆಲ್ಲ ಈಗಲೇ ಡೈರಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಲ್ಲ. ಸೊ ಅದು ಕೂಡ ಇಲ್ಲೇ ಇದೆ. ಆ್ಯಂಡ್ ಅಫ್ಕೋರ್ಸ್ ಒಂದು ಡಿಕ್ಷನರಿ, ಇದು ಆಕ್ಸ್ಫರ್ಡ್ ಡಿಕ್ಷನರಿನೇ, ಬಟ್ ದಿಸ್ ಇಸ್ ಎ ಲಾರ್ಜ್ ಸೈಜ್. ಇದನ್ನು ನಾನು ರೆಗ್ಯುಲರ್ ಯೂಸ್ ಮಾಡಲ್ಲ, ಪಾಕೆಟ್ ಡಿಕ್ಷನರಿ ಬರೋದಲ್ಲ ಅದನ್ನೇ ಯೂಸ್ ಮಾಡೋದು. ಸೊ ನಾನು ನಿಮಗೆ ಈ ವಿಡಿಯೋದಲ್ಲಿ ಬರೀ ಸ್ವಲ್ಪ ಸ್ಪೆಷಲ್ ಬುಕ್ಸ್ಗಳನ್ನ ಮಾತ್ರ ತೋರಿಸ್ತಿದ್ದೀನಿ. ಮಿಕ್ಕಿದ ಕಾಮನ್ ಬುಕ್ಸ್ ಎಲ್ಲ ಇದರೊಳಗೆ ಇಟ್ಟಿದ್ದೀನಿ. ಆ್ಯಂಡ್ ಅದೊಂದೇ ಡೈರಿ ಅಲ್ಲ, ಇದು ಒಂದಿದೆ. ಇದು ನಮ್ಮ ಅಪ್ಪನ ಲೆಕ್ಕ ಬುಕ್ ಅಂತ ಏನು ಹೇಳ್ತಿರೋ, ಅಥವಾ ಬಿಸ್ನೆಸ್ ಬುಕ್. ಸೊ ಇದು ಕೂಡ ಇಲ್ಲೇ ಇರುತ್ತೆ. ಸೊ ಟೋಟಲಿ ಇಷ್ಟು ಬುಕ್ಸ್ ಇಲ್ಲಿರುತ್ತೆ. ಆ್ಯಂಡ್ ಇದ್ರ ಜೊತೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬುಕ್ಸ್, ಇದು ಕ್ರಾಫ್ಟ್ ಇದೆ ಒಂದಿದು, ಮತ್ತು ಕಲರಿಂಗ್ ಬುಕ್. ಈ ಬುಕ್ ಗೊತ್ತಲ್ವಾ, ಲೈಕ್ ಇದೊಂದಿರುತ್ತೆ, ಯು ವಿಲ್ ಯೂಸ್ ಇಟ್ ಟು ಪ್ಲೇ. ಸೊ ಇದು ಒಂದು ಇಟ್ ಮೇಕ್ಸ್ ದ ಥಿಂಗ್ ಮೂವ್ ಇನ್ ದಿಸ್ ಬುಕ್. ಸೊ ಇದು ಕೂಡ ಇಲ್ಲೇ ಇರ್ತವೆ. ಸೊ ಯಸ್, ದೀಸ್ ಮೆನಿ ಬುಕ್ಸ್ ವಿಲ್ ಬಿ ಶಿಫ್ಟೆಡ್ ಇಯರ್, ಅಂದರೆ ಇಲ್ಲಿರುತ್ತೆ. ಈಗ ಬರೋದು ಖಜಾನೆ. ಸೊ ಇಲ್ಲಿ ಆಲ್ಮೋಸ್ಟ್ ಈಗ 1 ರ್ಯಾಕ್ ಖಾಲಿ ಇದೆ, ಬಿಕಾಸ್ ನಾನೀಗ ಕ್ಲೀನ್ ಮಾಡಿದ್ದಕ್ಕೆ ಕಾರಣ. ಸೊ ಅದಕ್ಕೆ ನಾನು ಸ್ಕೂಲಿಂದ ತಂದಿರುವಂಥ ಕೆಲವೊಂದು ಬುಕ್ಸ್ನ ಇಲ್ಲೇ ಇಡ್ತೀನಿ.
ಅದರಲ್ಲೂ ಐ ವಾಂಟ್ ಸೆಗ್ರಿಗೇಟ್. ಸೊ ಆ ಸೆಗ್ರಿಗೇಟ್ ಮಾಡಿ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಜಾಗ ಇದೆಯಲ್ಲ, ಸೊ ನಾನು ಎಲ್ಲ ನೋಟ್ಬುಕ್ಸ್ನ ಇಲ್ಲಿ ಶಿಫ್ಟ್ ಮಾಡ್ತಿದ್ದೀನಿ. ಸೊ ಆ್ಯಂಡ್ ನೋಟ್ಬುಕ್ಸಲ್ಲೂ ನನಗೆ 2 ಥರ ನೋಟ್ಬುಕ್ಸ್ ಇದೆ. ಒಂದು ಹಳೆ ನೋಟ್ಬುಕ್ಸು, ಈಗ ಯೂಸ್ ಮಾಡ್ತಿರೋ ನೋಟ್ಬುಕ್ಸು. ಸೊ ಈಗ ಹಳೆ ನೋಟ್ಬುಕ್ಸ್ ಎಷ್ಟಿದೆ ಅಂದರೆ ಇಷ್ಟಿದೆ. ಸೊ ಇದರಲ್ಲಿ ಟೋಟಲ್ 12 ನೋಟ್ಬುಕ್ಸ್ಗಳಿವೆ. ಸೊ ಇದು ನಾನೀಗ ಕರೆಂಟಾಗಿ ಯೂಸ್ ಮಾಡ್ತಿರೋ ಬುಕ್ಸು. ಇದರಲ್ಲಿ 15 ನೋಟ್ಬುಕ್ಸ್ಗಳಿವೆ. ಇನ್ನು 13 ನೋಟ್ಬುಕ್ಸ್ಗಳಿವೆ. ಸೊ ಇದು ಇವತ್ತು ಸ್ಕೂಲಿಂದ ತಂದಿದ್ದು. ಸ್ವಲ್ಪ ಬ್ಯಾಗಲ್ಲೂ ಇತ್ತು, ನಾನು ಮರ್ತೋಗಿದ್ದೆ. ಸೊ +13. ಸೊ ಈ ಕಬೋರ್ಡಲ್ಲಿ ಲೈಕ್ ಜಸ್ಟ್ ಅಡ್ಜಸೆಂಟ್ ಟು ಆವಾಗಲೇ ಕ್ಲೀನ್ ಮಾಡಿದ ಕಬೋರ್ಡಲ್ಲಿ ನಾನು NCERT ಸ್ಟಡಿ ಮೆಟೀರಿಯಲ್ಸ್ ನಾನು ಯಾವುದು ರೀಸೆಂಟಾಗಿ ಯೂಸ್ ಮಾಡ್ತೀನೋ, ಮತ್ತು ಹಳೆ ಬುಕ್ಸ್ನು ಕೂಡ ರೆಫರ್ ಮಾಡ್ತೀನಿ. ಸೊ ಅವನ್ನೆಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಚಂದನ ಬುಕ್ಸ್ ಕೂಡ ಇದರಲ್ಲೇ ಇರ್ತದೆ. ಸೊ ಈಗ ಇದನ್ನು ಹೇಗೆ ಕ್ಲೀನ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ಸೊ ಬನ್ನಿ ನೋಡಿ. ಸೊ ಇಲ್ಲಿ NCERTs ಬಂದು 14 ಬುಕ್ಸ್ ಇದೆ. ಸೊ ಅದರಲ್ಲಿ HC ವರ್ಮಾ ಮತ್ತು 11th 12th ಪಾರ್ಟ್ 1 ಪಾರ್ಟ್ 2 ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಎಲ್ಲ ಇದೆ ಇದರಲ್ಲಿ. ಸೊ ಇದನ್ನು ಕೂಡ ನಾನು ಇಲ್ಲಿ ಈ ಕಬೋರ್ಡಲ್ಲಿ ಇಡ್ತೀನಿ. ಸೊ ಅದನ್ನು ಕೂಡ ಫಸ್ಟು 12th ಇಟ್ಟು ಆಮೇಲೆ 11th, ಆಮೇಲೆ ರೆಫರೆನ್ಸ್ ಬುಕ್, ಆಮೇಲೆ 8th 9th ಇದೆಲ್ಲ ಇಡ್ತೀನಿ. ಸೊ ಇದು ಬರೀ 12th 11th ಮತ್ತು ರೆಫರೆನ್ಸ್ ಬುಕ್ಸ್ ಮಾತ್ರ. ಇನ್ನು 8th ಸ್ಟ್ಯಾಂಡರ್ಡ್ ಸಪ್ರೇಟ್ ಆಗಿದೆ. ಸೊ ಅದು ಕೂಡ ಆ್ಯಡಪ್ ಆಗುತ್ತೆ. ಆ್ಯಂಡ್ ಇವುಗಳು ಬಂದು 8th ಸ್ಟ್ಯಾಂಡರ್ಡ್ NCERT. ಸೊ ಅದು ಕೂಡ ಇದರಲ್ಲೇ ಇಡ್ತೀನಿ. ಇದರಲ್ಲಿ ಸೋಷಲ್, ಸಿವಿಕ್, ಜಿಯೋಗ್ರಫಿ, ಹಿಸ್ಟ್ರಿ ಮತ್ತು ಕನ್ನಡ, ಇಂಗ್ಲೀಷ್, SR ಅವೆಲ್ಲ ಅದರಲ್ಲೇ ಇದೆ. ಆ್ಯಂಡ್ ಇದು ಚಿಕ್ಕ ಬುಕ್ಸು. ಇದು 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಬುಕ್, ಇದು 9th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಬುಕ್, ಇದು 12th ಮ್ಯಾಥ್ಸ್ ಬುಕ್, ಇದು ಕೂಡ 12th. ಆ್ಯಂಡ್ 11th ಎಲ್ಲೋ ಐತಪ್ಪ, 11th ಇಲ್ಲಿದೆ. ಸೊ ಇವೆಲ್ಲ ಮ್ಯಾಥಮೆಟಿಕ್ಸ್ ಬುಕ್ಸು. ಅಫ್ಕೋರ್ಸ್ ನೀವು 9th ಅದು ಚಿಕ್ಕ ಸೈಜಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ NCERTs ಕೂಡ ನನ್ನ ಹತ್ರ ಇದೆ. ಆ್ಯಂಡ್ ಇದನ್ನೆಲ್ಲ ನಾನು ಯೂಸ್ ಮಾಡ್ತೀನಿ. ಈಗ ನಾನು 8th ಯೂಸ್ ಮಾಡಿದ್ದೀನಿ, 9th ಯೂಸ್ ಮಾಡಿದ್ದೀನಿ, 10th 11th ಯೂಸ್ ಮಾಡಿದ್ದೀನಿ. 12th ಒಂದೇ ಫ್ರೆಶ್ ಆಗಿರೋದು, ಅದನ್ನು ಕೂಡ ಯೂಸ್ ಮಾಡಬೇಕು. ಸೊ ಎಸ್. ಸೊ ಇಷ್ಟು ಕೆಳಗಡೆಯೂ 3rd ರ್ಯಾಕ್ ಫುಲ್ NCERTಸಲ್ಲಿರುತ್ತೆ. ಆ್ಯಂಡ್ ಮೇಲೆ ರ್ಯಾಕಲ್ಲಿ ನನ್ನ ಹಳೆ ಬುಕ್ಸ್ ಹಾಗೂ ಈಗ ಯೂಸ್ ಮಾಡೋ ಸ್ವಲ್ಪ ಸ್ಟಡಿ ಮೆಟೀರಿಯಲ್ಸ್ ಅಲ್ಲಿ ಹೋಗುತ್ತೆ. ಆ್ಯಂಡ್ ಇವೆಲ್ಲ ಬುಕ್ಸು ನನ್ನ ಸೀನಿಯರ್ಸಿಂದ ಇಸ್ಕೊಂಡಿರುವಂಥ ಬುಕ್ಸು ಈ ಇಯರಿಗೆ ಯೂಸ್ ಆಗುತ್ತೆ ಅಂತ. ಇದನ್ನು ಕೂಡ ನಾನು ಯೂಸ್ ಮಾಡ್ತೀನಿ. ಬೇಸ್ಡ್ ಆನ್ ದ ಟಾಪಿಕ್ ಇದರಿಂದ ಯೂಸ್ ಮಾಡ್ಕೋತೀನಿ. ಸೊ ಈ ಬುಕ್ಸ್ಗಳು ಕೂಡ ನನ್ನ ಹತ್ರ ಇದೆ. ಆ್ಯಂಡ್ ಇದು ಹಳೆ ಬುಕ್ಸ್ಗಳು, ಅಂದರೆ ಇದರಲ್ಲಿ ಡೈರಿಗಳಿದೆ. ನಾನು 7th ಸ್ಟಾರ್ಟ್ ಮಾಡಿದೆ ಟು ಕಲೆಕ್ಟ್ ದ ಡೈರೀಸ್. ಬಿಕಾಸ್ ಅದು ಫ್ಯೂಚರಲ್ಲಿ ನೋಡಿದ್ರೆ ನಮ್ಮ ಹಳೆ ಬುಕ್ಸ್ಗಳು ಅಥವಾ ಡೈರಿಗಳು ಒಂಥರ ಖುಷಿ ಆಗುತ್ತೆ. ಸೊ ಅದಕ್ಕೆ ನನ್ನ ಮತ್ತು ನನ್ನ ತಂಗಿದನ್ನ ನಾನು ಸೇವ್ ಮಾಡ್ತಾ ಬರ್ತಿದ್ದೀನಿ. ಆ್ಯಂಡ್ ಕನ್ನಡ ಬುಕ್ ನನಗೆ ಯಾಕೋ ಬಿಸಾಕೋಕ್ಕೆ ಮನಸ್ಸಾಗಲಿಲ್ಲ. ಸೊ ಅಂದರೆ ತೂಕಕ್ಕೆ ಹಾಕೋಕ್ಕೆ ಮನಸ್ಸು ಬಂದಿಲ್ಲ. ಸೊ ಅದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದು ಕೂಡ ಹಳೆ ಬುಕ್ಗಳು ಎಲ್ಲಿದೆ ಅಲ್ಲೇ ಇಡ್ತೀನಿ. ಆಮೇಲೆ ಇದು ಈಗ IPLಗೆ ನಾನು ಯೂಸ್ ಮಾಡ್ತಿರುವಂಥ ಬುಕ್ಸ್ಗಳು. ಸೊ ಇದು ಇಷ್ಟಿದೆ. ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಇದು CBSE ಸ್ಟಡಿ ಮೆಟೀರಿಯಲ್. ಪಾರ್ಟ್ 1, ಪಾರ್ಟ್ 2 ರೀಸನಿಂಗ್, ವೇದಿಕ್ ಮ್ಯಾಥ್ಸ್ ಅವೆಲ್ಲ ಇದೆ. ಇದು ಮೇಲೆ ಹೋಗುತ್ತೆ. ಸೊ ಪಾರ್ಟ್ 1 ಎಲ್ಲ ಕೆಳಗಡೆ ಇಟ್ಟಿದ್ದೀನಿ, ಬಿಕಾಸ್ ಆಲ್ರೆಡಿ ಹಾಫ್ ಸೆಮಿಸ್ಟರ್ ಮುಗಿದಿದೆ. ಸೊ ಇನ್ನೊಂದು ಹಾಫ್ ಸೆಮಿಸ್ಟರ್ ಈಗ ಸ್ಟಾರ್ಟ್ ಮಾಡ್ತಾರೆ. ಸೊ ಅದ್ರ ಮೇಲೆ ಇಟ್ಟು ಮಿಕ್ಕಿದೆಲ್ಲ ಕೆಳಗಡೆ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಚಂದನ ಬುಕ್ಗಳು ಕೂಡ ಇದೆ. ಸೊ ಅದು ಕೂಡ ಇಲ್ಲೇ ಇರುತ್ತೆ. ಆ್ಯಂಡ್ ಅದನ್ನು ನಾನು ನನ್ನ ಬುಕ್ ಜೊತೆ ಕೌಂಟ್ ಮಾಡ್ತಿಲ್ಲ, ಬಿಕಾಸ್ ಐ ವಾಂಟೆಡ್ ಟು ನೋ ನನ್ನ ಹತ್ರ ಎಷ್ಟು ಬುಕ್ಸ್ ಇದೆ ಅಂತ. ಸೊ ಅದಕ್ಕೆ ಬರೀ ನನ್ನ ಬುಕ್ಸ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಿರೋದು. ನಾನು ನಿಂಗೆ ಹೇಳಿದ್ನಲ್ಲ, ಇದು ಸ್ಪೆಷಲ್ ಬುಕ್ನ ಅವಳು ಈ ಥರ ಆಲ್ರೆಡಿ ಒಂದು ರಫ್ ನೋಟಾಗಿ ಯೂಸ್ ಮಾಡಿದ್ದಾಳೆ, ಇಂಥ ಒಳ್ಳೆ ಬುಕ್ನ. ಸೊ ಅದಕ್ಕೆ ನಾನು ಅವಳಿಗೆ ಈ ಥರ ಎಲ್ಲ ಕೊಡೋಕ್ಕೆ ಹೋಗಲ್ಲ. ಐ ಜಸ್ಟ್ ಕೀಪ್ ಇಟ್ ಆ್ಯಂಡ್ ಸ್ಟೋರ್, ಬಿಕಾಸ್ ಐ ಕ್ಯಾನ್ ಯೂಸ್, ಅಥವಾ ಅಪ್ಪ ಯೂಸ್ ಮಾಡ್ತಾರೆ, ಅಮ್ಮ ಯೂಸ್ ಮಾಡ್ತಾರೆ. ಬಟ್ ಅವಳು ಕೊಟ್ಟರೆ ಹೀಗೆ ಆಗೋದು. ಆ್ಯಂಡ್ ಇದು ಸ್ವಲ್ಪ ಬುಕ್ಸ್ ಇದೆ. ಇದರಲ್ಲಿ ನಾನು ಯೂಸ್ ಮಾಡಿರೋಂಥ ರಫ್ ನೋಟ್ಸ್ ಇದೆ. ಅದರಲ್ಲಿ ವೀಡಿಯೋಸ್, ನೋಟ್ಸ್ ಎಲ್ಲ ಇದೆ. ಲೈಕ್ ಒಂದು ಚಾಪ್ಟರಲ್ಲಿ ಯೂಟ್ಯೂಬ್ ಎಕ್ಸ್ಪ್ಲನೇಷನ್ ವೀಡಿಯೋಸ್ ಇದೆ. ಆಮೇಲೆ ಚಂದನದು ಮ್ಯಾಥ್ಮಿಲಿಯನ್ ಬುಕ್ಕು,
ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಹೇಳ, ಇದು ಒಂದು ಹಳೆಯ ಕಾಲದ್ದು, ಲೈಕ್ ಇಟ್ ಈಸ್ 1971 ಹಳೆ ಬುಕ್ಕು ನನ್ನ ಹತ್ರ ಇದೆ. ಸೊ ಇದನ್ನು ಇಟ್ಕೊಳ್ಳೋಕ್ಕೆ ತುಂಬ ಖುಷಿ. ಆ್ಯಂಡ್ ಇದ್ರ ಲೈಕ್ ಇಟ್ಸ್ ಸೋ ಮ್ಯಾಜಿಕಲ್. ಸೊ ಇದರಲ್ಲಿ ಏನೇನಿದೆ ಅಂತ ಕೂಡ ನಾನು ನಿಮಗೆ ಟ್ರೈ ಮಾಡ್ತೀನಿ ಒಂದು ವೀಡಿಯೋದಲ್ಲಿ ಶೇರ್ ಮಾಡೋದಕ್ಕೆ. ಸೊ ಕೀಪ್ ವೆಯ್ಟಿಂಗ್ ಫಾರ್ ಇಟ್. ಸೊ ಈ ಥರ ಬುಕ್ಸ್ಗಳು ಕೂಡ ನಾನು ಇಲ್ಲೇ ಇಡ್ತೀನಿ. ಆ್ಯಂಡ್ ಇದು ಡಿಕ್ಷನರಿ ಇನ್ ಕನ್ನಡ ಮೀನಿಂಗ್ ನಾನು ಸತ್ಯವಾಗ್ಲೂ ಅಂಗಡಿಲಿತ್ತು. ಸೊ ನಾನು ತೊಗೊಂಬಂದಿದ್ದು ಯಾಕೆ ಅಂದರೆ ಅದು ಇಂಗ್ಲೀಷಲ್ಲಿ ಇರುತ್ತೆ ಅಂತ ಅಂದ್ಕೊಂಬಂದೆ, ಬಟ್ ಇಟ್ ವಾಸ್ ಇನ್ ಕನ್ನಡ. ಐ ಡಿಡ್ಂಟ್ ಚೆಕ್ ಇಟ್ ಪ್ರಾಪರ್ಲಿ. ಸೊ ಅವೆಲ್ಲ ಇಲ್ಲಿ ಈ ರ್ಯಾಕಲ್ಲಿ ಹೋಗುತ್ತೆ. ಸೊ ಐ ಹೋಪ್ ನಿಮಗೆ ಈ 2 ರ್ಯಾಕು ಕಾಣಿಸ್ತಿದೆ ಅಂತ. ನಾನು ಮೇಲೆ ಇರೋ ರ್ಯಾಕ್ ಮಾತ್ರ ತೆಗ್ದಿದ್ದೀನಿ ಬಿಕಾಸ್ ಇಟ್ ವಾಸ್ ಸೋ ಕ್ಲಮ್ಸಿ ಅಂತ. ಬಟ್ ಈ ರ್ಯಾಕೆಲ್ಲ ಕರೆಕ್ಟಾಗಿದೆ. ನಾನು ಇವಾಗ ಮತ್ತೆ ಅದನ್ನು ತೆಗೆದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಮತ್ತೆ ಅಸೆಂಬಲ್ ಅಂತ. ಸೊ ಯಾವ್ದು ಕ್ಲಮ್ಲಿ ಇದೆ ಅದು ಮಾತ್ರ ಓಪನ್ ಮಾಡಿದ್ದೀನಿ. ಬಟ್ ಇಲ್ಲೇನಪ್ಪ ಇದೆ ಅಂದರೆ ಆಲ್ಮೋಸ್ಟ್ ಇಲ್ಲಿರೋದು ಇಲ್ಲಿವರೆಗೂ ಇರೋದು ಅದು IPL ಹೊಸ ಬುಕ್ಸು, ನೆಕ್ಸ್ಟ್ ಇಯರ್ ಹಾಗೂ 10th ಆ ಬುಕ್ಸ್ಗಳು. ಆ್ಯಂಡ್ ಇಷ್ಟೇನಿದೆ ಅದರಲ್ಲಿ IAS ಓದೋಕ್ಕೆ ಒಂದು ಬುಕ್ಸ್ಗಳಿವೆ. ಹಾಗೆ 9th ಮತ್ತು 10th ನಾನ್ MPC ಬುಕ್ಸ್ ಅಂದರೆ ಇಂಗ್ಲೀಷ್, ಸೋಷಿಯಲ್, ಬಯೋಲಜಿ ಆ ಬುಕ್ಸ್ಗಳು ಇಲ್ಲಿದೆ. ನಾನ್ MPC ಅಂದರೆ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಬಿಟ್ಟು ಬೇರೆ ಯಾವ ಸಬ್ಜೆಕ್ಟ್ ಇದೆ ದಟ್ಸ್ ಕನ್ಸಿಡರ್ಡ್ ಆಸ್ ನಾನ್ MPC. ಆ ಬುಕ್ಸ್ಗಳಿದೆ. ಇಷ್ಟು ಫುಲ್ ರ್ಯಾಕು. ಆ್ಯಂಡ್ ಈ ಕಡೆ ಜಸ್ಟ್ ಫಾರ್ ಸ್ಟೋರೇಜ್ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಕೆಳಗಡೆ ಬಂದರೆ ಅಪ್ಪಂದು ಏನು ಕನ್ನಡ ಓದೋ ಬುಕ್ಸ್ ಎಲ್ಲ ಇದೆ. ಅದು ಕೂಡ ಒಂದಿನ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಇದೇನು ಕಾಣಿಸ್ತಿದೆಯೋ ಅದರಲ್ಲಿ ನಾಸಾದು ನಾನು ಜಾಯ್ನ್ ಆಗಿದ್ದು ಆ ಬುಕ್ಸ್ಗಳಿವೆ. ಹಾಗೆ 6th to 7th ನಾನು ಓದಿ ಮುಗಿಸಿರೋ ಅಂಥದ್ದಲ್ಲಿ ಸೋಷಿಯಲ್ ಬುಕ್ಸ್ಗಳಿದೆ. ಬಿಕಾಸ್ ಇಟ್ ವಿಲ್ ಹೆಲ್ಪ್ಫುಲ್. NCERT ಮತ್ತು ಸ್ವಲ್ಪ ಸ್ಟಡಿ ಮೆಟೀರಿಯಲ್ಸ್ ಇದೆ. ಮೇ ಬಿ ಇಟ್ ಬಿ ಹೆಲ್ಪ್ಫುಲ್ ಅಂತ ಇಟ್ಟಿದ್ದೀನಿ. ಬಟ್ ಇದು ಇಟ್ಸ್ ಆಲ್ ರೆಫರೆನ್ಸ್ ಬುಕ್. ಸಿಂಗೇಜ್ ಹಾಗೆ ಸಿಂಗೇಜ್ ಇನ್ಯಾವ್ದಾದಿದೆ ಯಾವುದಾದ್ರು ಬೇರೆ ಬೇರೆ ಬುಕ್ಸ್ಗಳೆಲ್ಲ ಇದೆ. ಬಟ್ ಐ ನೋ ಇಟ್ಸ್ ಟೂ ಮಚ್ ಫಾರ್ ಮೀ. ಬಟ್ ನಮ್ಮಮ್ಮ ಲೈಕ್ ನಾನೇನು ಅಂದ್ಕೊಂಡೆ, ಲೈಕ್ ಎಲ್ಲ ನಾನು ಈಗ ತೊಗೊಂಡ್ರೆ ನಾನು ಯಾರನ್ನೂ ಕೇಳೋ ಅವಶ್ಯಕತೆ ಇರಲ್ಲ ಅಂತ. ಸೊ ಇಷ್ಟು ಬುಕ್ಸ್ ಇದೆ. ಸೊ ಇದನ್ನು ಜೋಡಿಸೋಣ ಬನ್ನಿ. ಸೊ ವಿ ಆರ್ ಟು ದ ಎಂಡ್ ಆಫ್ ದ ವಿಡಿಯೋ. ಸೊ ನಾನು ಇಷ್ಟು ಮಾಡಿದ್ದು ನನ್ನ ಹತ್ರ ಎಷ್ಟು ಬುಕ್ ಇದೆ ಅಂತ ಕೌಂಟ್ ಮಾಡೋಕ್ಕೆ. ಸೊ ಟೋಟಲಿ ಐ ಹ್ಯಾವ್ 285 ಬುಕ್ಸ್. ಮೈ ಗಾಡ್, ನನಗೆ ನಂಬಕ್ಕಾಗ್ತಿಲ್ಲ. ಬಟ್ ಇಟ್ ಟ್ರೂ. ನನ್ನಂತ ಟೋಟಲಾಗಿ 285 ಬುಕ್ಸ್ ಇದೆ. ಸೊ ಎಸ್, ಫೈನಲಿ ಆ ಒಂದು ಇಂಟೆನ್ಷನ್ನ ನಾವು ರೀಚ್ ಮಾಡಿದ್ದೀವಿ. ಸೊ ಈ ವಿಡಿಯೋ ಮತ್ತು ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿರಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಬರಿಬೇಡಿ. ಬಾಯ್.